ಹಲೋ ಹಾಯ್ ನಮಸ್ಕಾರ ಶರಣಾರ್ಥಿ. ನೀವು ನೋಡ್ತಾ ಇದ್ದೀರಾ ಚಂದ್ರು MLA ಜಾನಪದ ಸಾಹಿತ್ಯಗಾರ ಇವ್ರ ಗಾಡಿ ಮತ್ತು ಇವ್ರನ್ನ ನೋಡ್ತಾ ಇದ್ರಿ. ಒಂದ್ಸಲ ನೀವು ನೋಡ್ರಿ, ಇದು ಅಡ್ರೆಸ್ ಇಲ್ಲ ಮತ್ತು ಇದು ಹೆಂಗೆ ರೆಡಿ ಮಾಡ್ತಾರೆ ನಾನು ತೋರಿಸ್ತೀನಿ. ಕೊನೆ ತನಕ ಈ ನಮ್ಮ ವಿಡಿಯೋನ ತಪ್ಪದೆ ಏನೋ ಪ್ರಾಬ್ಲಮ್ ಆಗಿತ್ತು. ಏನು ಪ್ರಾಬ್ಲಮ್ ಅಂದರೆ ಟರ್ಬೋ ಪ್ರಾಬ್ಲಮ್ ಆಗಿತ್ತು. ಅದನ್ನು ನಾನು ಮಂಗಳೂರಿಗೆ ತೋರಿಸ್ತೀನಿ. ಅದು ಯಾವ ಥರ ಇರ್ತದೆ ಮತ್ತು ಹೆಂಗೆ ಇರ್ತದೆ, ಏನು ಕೆಲಸ ಕೊಡ್ತದೆ, ನಾನು ನಿಮ್ಗೆ ಕೊನೆ ತನಕ ಈ ವಿಡಿಯೋ ನೋಡ್ರಿ ತೋರಿಸ್ತೀನಿ. ಆದರೆ ಇದೇ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಟರ್ಬೋ. ಇದು ಸೈಲೆನ್ಸರಿಗೂ ಮೌಂಟ್ ಇರುತ್ತೆ ಮತ್ತು ಆ ಕಡೆ ಇಂಜನಿಗೆ ಇರುತ್ತೆ. ಇದೇನು ತೋರಿಸ್ತಾ ಇದ್ದಾರಲ್ಲ, ಇದು ಇಂಜನ್ ಕಡೆ ಇರುತ್ತೆ, ಅದು ಫಿಟ್ಟಿಂಗ್ ಮಾಡೋದು. ಇದು ಏನಾದ್ರು ಪ್ರಾಬ್ಲಮ್ ಆದ್ರೆ ನಿಮ್ಮ ಗಾಡಿ ಸ್ಪೀಡ್ ಹೋಗೋಲ್ಲ ಮತ್ತು ಹೊಗೆ ಬರುತ್ತೆ ಮತ್ತು ಇಂಜನಿಂದ ಆಯಿಲ್ ರಿಟರ್ನ್ ಬರುತ್ತೆ. ಹೀಗಾಗಿ ನಿಮ್ಮ ಗಾಡಿ ಏನೇ ಮಾಡಿದರೂ ಓಡೋದೇ ಇಲ್ಲ. ನಿಂತು ಬಿಡ್ತು ಅಂದ್ರೆ ಮುಂದೆ ಹೋಗೋದೇ ಇಲ್ಲ. ಹಿಡಿಬೇಕಣ್ಣ. ನೀವು ನೋಡ್ತಾ ಇದ್ದೀರಿ ಇಲ್ಲಿ ಇಂಜನಲ್ಲಿ ಅದು ಈಗ ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ. ಯಾವ ಥರ ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಿ. ಅದು ಎಲ್ಲಿ ಇರ್ತದಂತ ನೀವು ನೋಡ್ತಾ ಇದ್ದೀರಿ. ನೋಡಿ ಸೂಕ್ಷ್ಮವಾಗಿ ಫಿಟ್ಟಿಂಗ್ ಮಾಡಬೇಕು, ಅವಸರ ಮಾಡೋಂಗಿಲ್ಲ. ಇದು ಈ ಥರ ಇಂದ ತರಬೇಕಾದ್ರೆ ಅಲ್ಲಿ ಹುಡುಗರು ಅಲ್ಲಿ ಬಂದ್ಬಿತ್ತ ಪತ್ತೆವಣಿಗೆ ಆ ಕಡೆ ಫಸ್ಟಿಗೆ ಹಾಸ್ಪಿಟ್ಲ್ ಅದಲ್ಲ, ಆ ಕಡೆ ಬಂದ್ಬಿತ್ತ ಗಾಡಿ ಬಂದ್ಬಿಡೋಣ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ವಿ. ಆಮೇಲೆ ಮತ್ತೆ ಹಂಗೆ ಒಂದು ಸ್ವಲ್ಪ ಸ್ವಲ್ಪ ಹೊಡೆದು ಮತ್ತು ಹಂಗೆ ತಳ್ಕೊಂಡು ಬಂದಂಗೆ ಬತ್ತು ತ್ಯಾವಣಿಗೆ ಲಾಸ್ಟಿಗೆ ಬರ್ತಾರೆ ಬ್ರಿಡ್ಜ್ ಹತ್ರ. ಅಲ್ಲೊಂದು 3 ಹುಡುಗರು ಎಣ್ಣೆ ಹೊಡ್ಕೊಂಡು ಕೂತಿದ್ದಾರೆ. ಅವರು ಡ್ರೈವರ್ ಅಂತ ಎಲ್ಲ ಒಳಗಡೆ ಬಂದರು. ಅಣ್ಣ ಏನಾಯ್ತು ಅಣ್ಣ, ಹಿಂಗೆ ಅಣ್ಣ ನಾವು ಎಲ್ಲ ಒಳಗಡೆ ಡ್ರೈವರ್ ಅಣ್ಣ, ನೀನು ಬಿಡೋಣ, ನಾವಿದ್ದೀವಿ, ಕೆಲಸ ಬಿಡೋಣ, ನಾವೆಲ್ಲ ನಿಮ್ಗೆ ಏನು ಬೇಕು ಕೇಳೋಣ, ಹೆಲ್ಪ್ ಮಾಡ್ತೀವಿ ಅಂದ್ರೆ ಬಂದರು. ಬಂದರು. ಬಂದು ನೋಡಿದ್ರು, ಒಬ್ಬ ಹುಡುಗ ಬಂದು ನೋಡ್ದ, ಆಯಿಲ್ ನೀರೆಲ್ಲ ನೋಡ್ದ. ನೀನೇನು ಮಾಡ್ಬೇಡಣ, ಹಿಂಗೆ ನಿಧಾನಕ್ಕೆ ಹೋಗೋಣ ಅಂತ ಒಬ್ಬ ಹುಡುಗ ಅಂದ್ರೆ ಸುಮ್ಮನೆ ಕತ್ತಲ ಪಾಪ ಅಣ್ಣಿಗೆ ಏನಾರ ಮಾಡಿದ್ದೆ ಗಾಡಿ ಟೋಚನ್ ಮಾಡಿ ಕಳ್ಸೋಣ, ಯಾವ್ದು ಗಾಡಿ ಇಲ್ಲ ಅಂತಂದು ಯಾರು ಹುಡುಗನೊಬ್ಬನ ಫೋನ್ ಮಾಡ್ತಾನೆ ಹುಡುಗ. ಅವನೇನ ಅಂದ, ನಾಳೆ ಸ್ಟ್ಯಾಂಡಿಗೆ ಬಂದು ನೋಡ್ಕೊತೀನಿ ಹಂಗೆ ಹಿಂಗೆ ಅವರೇ ಜಗಳ ಮಾಡೋದು ಶುರು ಮಾಡಿದ್ರು. ನಾನು ಸಲ ನಾನಂದ ಹಂಗೆಲ್ಲ ನೀವು ಸಲುವಾಗಿ ಯಾಕೆ ಜಗಳ ಮಾಡಿದ್ರಪ್ಪ, ಹಂಗೆಲ್ಲ ಮಾಡಿರಿ, ಯಾವ್ದಾರು ಟೋಚನ್ ಇದ್ರೆ ಗಾಡಿ ಹೇಳ್ರಿ ಅದಕ್ಕೆ ಹೇಳ್ಕೊ ಆಯ್ತಣ್ಣ, ನಮ್ಮದು ಈಕೋ ಗಾಡಿ ಐತೆ ತರಿಸ್ತೀನಿ ಅಂದು. ಎಷ್ಟು ಕೊಡ್ತೀನಿ ಅಣ್ಣ? ಆಯ್ತಣ್ಣ, ಇಷ್ಟು ನೀವು ಹೇಳ್ದಷ್ಟು ಕೊಡ್ತೀನಿ. ಆಯ್ತು ಅಂದು ಟೋಚನ್ ಗಾಡಿ ತರಿಸ್ತಾರೆ. ಈಕೋ ಗಾಡಿ 3 ಸೇರಿ ತರಿಸಿ ಗಾಡಿ ಅವರೇ ಕಟ್ಟೋರು, ಅವರೇ ಬಿಚ್ಚೋರು, ಅವರೇ ಎಲ್ಲ ನಂಗೆ ಏನಕ್ಕೆಲ್ಲ ಮುಟ್ಟೆ ಬಿಡಲಿಲ್ಲ ಅವರು. ಅಣ್ಣ ನೀ ಸುಮ್ಮನೆ ಇರೋಣ, ನಾವೆಲ್ಲ ಮಾಡ್ತೀವಿ, ನಾವೆಲ್ಲ ಕಷ್ಟ ಅನುಭವಿಸಿದಣ, ನಾವು ಎಲ್ಲ ಬೋರ್ಡ್ ಗಾಡಿ ಡ್ರೈವರ್ಗಳಣ್ಣ, ನೀನು ಸುಮ್ಮನೆ ಇರೋಣ ಅಂದು. ಮಾಡಿ ಅನ್ನೋದ ಗಾಡಿ ಇಲ್ಲಿ ತರತನ ಅನ್ನೋದ ನನಗೆ ಏನು ಮುಟ್ಟ ಕೊಡಲಿಲ್ಲ ಅಣ್ಣ ಅವರು. ಅಷ್ಟು ಒಳ್ಳೆ ಹುಡುಗರು. ಮತ್ತೆ ಇಲ್ಲಿ ಬಂದೆ ಅವರಿಗೆ ಮತ್ತೆ ಗಾಡಿದು ಬಾಡಿಗೆ ಕೊಟ್ಟು ಮತ್ತೆ ನೀವು ಏನಾನ ತಿಂದು ಹೋಗ್ರಪ್ಪ ತಂದು ಮತ್ತೆ ಅವ್ರಿಗೆ ಒಂದು ಸ್ವಲ್ಪ ಇದು ಮಾಡಿದೆ. ಆಯ್ತು ಬೇಡ ಅಂತಿದ್ರು. ಏನಾನ ಟೀ ಅದು ಕುಡ್ದು ಹೋಗ್ರಣ ಅಂತಂದು ಕೊಟ್ಟೆ, ತೊಗೊಂಡು ಹೋದ್ರಣ. ಆ ಥರ ಏನಾದ ಹೆಲ್ಪ್ ಆದ್ರಣ. ಅದು ರಾತ್ರಿ ಎಷ್ಟು 10:30 11 ಗಂಟೆ ಆಗ್ತೈತೆ. ಇಲ್ಲ ಅಂದ್ರೆ ನಾನು ಬರ್ತಿರ್ಲಿಲ್ಲ ಅಲ್ಲಿದು. ಆ ದಿವಸ ಅಲ್ಲೇ ತ್ಯಾವಣಿಗೆಗೆ ಹಾಲ್ಟ್ ಆಗ್ತಿತ್ತು. ಆಯ್ತು ಇಲ್ಲಿ ಬಂದು ಕರ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಯಾರೂ ಇಲ್ಲ. ಇದು ಪ್ರಾಬ್ಲಮ್ ಹೆಂಗಂದ್ರೆ ನಮ್ಮ ಫಸ್ಟ್ ಸೌಂಡ್ ಬರ್ತಿತ್ತು, ಸ್ವೀ ಅಂತ ಸೌಂಡ್ ಬರ್ತಿತ್ತು. ಆಮೇಲೆ ಏನಾಗ್ತಿತ್ತು, ಈಗ ನಾವು ಸ್ಪೀಡ್ ಹೋಗ್ಬೇಕಾದ್ರೆ ಈಗ ಒಮ್ಮಿಗೆ ಬ್ರೇಕ್ ಹೊಡಿತೀವಲ್ಲ, ಬ್ರೇಕ್ ಹೊಡೆದಾಗ ಒಮ್ಮಿಗೆ ಏನಪ್ಪ ಅದು ಹಿಡ್ಕೊಂಡ್ಬಿಟ್ರೆ ಓಪನ್ ಆಗ್ತಿರಲಿಲ್ಲ. ಅದು ಮತ್ತೆ ನಾವೇನು ಮಾಡ್ತೀವಿ, ಗಾಡಿ ಆಫ್ ಮಾಡಿ ಮತ್ತೆ ಆನ್ ಮಾಡಿದಾಗ ಮತ್ತೆ ಓಪನ್ ಆಗೋದು. ನಡೀತು ಅಂದರೆ ನಡೀಲಿಲ್ಲ ಅಂದ್ರೆ ಮತ್ತೆ ಇಷ್ಟು ಆಗೋದು. ಮತ್ತೆ ಅದೇ ಥರ ಸೇಮ್ ಪ್ರಾಬ್ಲಮ್ ಆಗೋದು. ಇಲ್ಲ ಒಂದೊಂದು ಥರ ಆಟೋಮೆಟಿಕ್ ಏನಂದರೆ ಓಪನ್ ಆಗೋದು, ಈ ಥರ ಲಾಕ್ ಆದಂಗೆ. ಅದು ಸ್ಟಾರ್ಟ್ ಏನೋ ಸ್ಟಾರ್ಟ್ ಆಯ್ತಲ್ಲ, ಸೌಂಡ್ ಅಂತ ಬರೋದು. ನಮ್ಮ ಹಾಗೆ ಬರ್ಲಿಕ್ಕಂದ್ರೆ ಬರ್ಲಿಕ್ಕದು. ನಾವು ಯಾವಾಗ ಆಫ್ ಮಾಡಿ ಮತ್ತೆ ಅನ್ನೋದು ಆನ್ ಮಾಡಿದ್ರೆ ಮತ್ತೆ ಅವರು ಈ ಮೆಕ್ಯಾನಿಕ್ಗಳು ಈ ಅದು ಹಂಗೆ ಗೊತ್ತಾಗಲ್ಲ ರೀ, ಅದು ಬಿಚ್ಚಬೇಕತ್ತ ಇದು ಬಿಚ್ಚಬೇಕತ್ತ, ಹಂಗೆ ಮಾಡ್ಬೇಕತ್ತ ಹಿಂಗೆ ಮಾಡ್ಬೇಕತ್ತ. ನೀವು ಅದು ಪ್ರಾಬ್ಲಮ್
ನೋಡ್ತಾ ಇದ್ರಿ ನಮ್ಮ ಗಾಡಿ ಎಲ್ಲ ರೆಡಿ ಆಗ್ತೈತೆ. ರೆಡಿ ಆಗಿದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡ್ರಿ. ಎಲ್ಲ ಬೈಕ್ಗಳೆಲ್ಲ ಮೌಂಟ್ ಮಾಡ್ತಾಯಿದ್ರೆ ನೋಡ್ರಿ ಇಂಜನ್ಗೆ ಅದು ಸೈಲೆನ್ಸರ್ ಫಿಟ್ಟಿಂಗ್ ಮಾಡಿದ್ರು, ಮತ್ತು ಈ ಕಡೆ ಏರ್ ಕ್ಲೀನರ್ ಫಿಟ್ಟಿಂಗ್ ಮಾಡಿದ್ರು, ಮತ್ತು ಆ ಕಡೆ ಸೈಲೆನ್ಸರು ಫಿಟ್ಟಿಂಗ್ ಮಾಡಿದ್ರು. ಮತ್ತು ಈಗ ಅಂದರೆ ಉಳಿದ ಬೈಕ್ಗಳಂದ್ರೆ ಒಂದೊಂದು ಜಾಯಿಂಟ್ ಮಾಡ್ತಾಯಿದ್ರೆ ಮಾಡಿದಾದ್ಮೇಲೆ ನಿಮಗೆ ತೋರಿಸ್ತೀನಿ. ಒಂದು ಸಲ ನೋಡ್ತೀನಿ ನೋಡ್ರಿ ಯಾವ ಥರ ಆಗಿದೆ. ಗಾಡಿ ಕೆಲಸ ಭಾಳ ಸೂಕ್ಷ್ಮವಾಗಿ ಮಾಡಬೇಕು. ಯಾಕಂತಂದ್ರೆ ಪೈಪ್ಗಳು ಇರ್ತವೆ, ಈ ಇಂಜಿನ್ ರಬ್ಬರ್ ಪೈಪ್ಗಳು ಇರ್ತವೆ, ಮತ್ತು ಇಲ್ಲಿ ಮತ್ತೊಂದು ಪೈಪ್ ಇರ್ತವೆ, ಏನಾದ್ರು ಕಟ್ ಆಗಂಗೆ ಅಂತೇಳಿ ಅವ್ರು ಭಾಳ ಸೂಕ್ಷ್ಮವಾಗಿ ಮಾಡ್ತಾರೆ. ಇದೆಲ್ಲ ಆದಮೇಲೆ ಆಯಿಲ್ ಚೇಂಜ್ ಕೂಡ ಮಾಡಬೇಕು. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಆಯಿಲ್ ಫಿಲ್ಟ್ರ್ ಟೈಟ್ ಮಾಡ್ತಾ ಇದ್ದೀರಾ. ಇದು ಆಯಿಲ್ ಫಿಲ್ಟ್ರ್ ಟೈಟ್ ಮಾಡೋದಕ್ಕೆ ಈ ಮೆಟಲ್ ಬೆಲ್ಟು ಬರುತ್ತೆ ಮತ್ತು ಬಟ್ಟೆ ಬೆಲ್ಟು ಬರುತ್ತೆ, ಅದರಿಂದ ಟೈಟ್ ಮಾಡಬೇಕು. ಚೆನ್ನಾಗಿರುತ್ತೆ ಡೀಸೆಲ್ ಫಿಲ್ಟ್ರ್ ಕೂಡ ಟೈಟ್ ಮಾಡ್ತಾರೆ. ನೋಡ್ಬೋದು ಆಯಿಲ್ ಚೇಂಜ್ ಮಾಡಿ ಗಾಡಿ ಮೂವ್ ಮಾಡಬೇಕು. ಇದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಅಡ್ರೆಸ್ಸು, ಈ ಅಡ್ರೆಸ್ಗೆ ಫೋನ್ ಮಾಡಿದರೆ ಅವರು ನಿಮ್ಮ ಇದ್ದಲ್ಲಿಗೆ ಕೊಟ್ಟು ಕಳಿಸ್ತಾರೆ ಮಟೀರಿಯಲ್. ಜೈ ಹಿಂದ್, ಜೈ ಕರ್ನಾಟಕ.